ವರ್ಷಗಳವರೆಗೆ ಅವನು ಹೆಚ್ಚು ಬದುಕ್ಬೋದು. ಬರೀ ಒಂದೇ ಒಂದು ಬದಲಾವಣೆ, ಸಕ್ಕರೆ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು ಅವನಿಗೆ. ಕ್ಯಾನ್ಸರ್ ರೋಗಿಗೆ ಸುಮಾರು 2 ವರ್ಷ ಅವನು ಹೆಚ್ಚು ಬದುಕಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ಅದರ ಪ್ರಮಾಣ ಎಷ್ಟಿದೆ, ಅದರ ಎಫೆಕ್ಟ್ ಎಷ್ಟಿದೆ ಅಂತ 2 ವರ್ಷ ಒಬ್ಬನ ಜೀವಿತಾವಧಿನ ಅದು ಜಾಸ್ತಿ ಮಾಡುತ್ತೆ ಅಂತಂದರೆ ಮೂಲ ಕ್ಯಾನ್ಸರ್ ಉಲ್ಬಣ ಆಗಲಿಕ್ಕೆ ಕಾರಣನೇ ಸಕ್ಕರೆ. ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಮನೆಗೆ ಸಕ್ಕರೆ ತರೋದು ನಿಲ್ಲಿಸ್ಬಿಡಿ. ಆಮೇಲೆ ಕಸ್ತವ್ರು ಬರ್ತಾರೆ, ಬೆಳಗ್ಗೆ ಕಸಕ್ಕೆ ಹಾಕಿಬಿಡಿ ಸಕ್ಕರೆನ ಅಂತ. ಆಲ್ಟರ್ನೇಟ್ ಏನು ಸರ್ ನಮಗೆ? ಆಲ್ಟರ್ನೇಟ್ ಬೆಲ್ಲ. ಈಗ ಬೆಲ್ಲನೂ ಸಕ್ಕರೆಯಿಂದಾನೇ ಮಾಡ್ತಾರೆ. ಅದು ನಾವು ಹುಡುಕಿ ತರಬೇಕು. ಅಷ್ಟು ರಿಸರ್ಚ್ ನಾವು ಮಾಡಬೇಕು. ತೊಗೊಂಬನ್ರಿ, ಕಬ್ಬಿನ ಹಾಲು ರಸ ತೊಗೊಂಡು ಬಂದು ಮನೆಯಲ್ಲೇ ನೀವೇ ಬೇಯಿಸ್ಕೊಂಡು ಬೆಲ್ಲ ಮಾಡ್ಕೊಳ್ರಿ. ಸಾಧ್ಯ ಇದೆ ಅಲ್ಲ. ಕಬ್ಬಿನ ಹಾಲು, ಕಬ್ಬು ಸಿಗುತ್ತೆ ನಿಮಗೆ, ಹಾಲು ಸಿಗುತ್ತೆ. ಅದು ಒಂದು 10 ಲೀಟ್ರ್ ಕಬ್ಬಿನ ಹಾಲು ತೊಗೊಂಡು ಬಂದು ಮನೆಯಲ್ಲೇ ಬೇಯಿಸ್ಕೊಂಡು ಬೆಲ್ಲ ಮಾಡ್ಕೊಳ್ರಿ. ಸಾಧ್ಯ ಇದೆ ಅಲ್ಲ. ಟೆಕ್ನಾಲಜಿ ಅಂತೂ ಗೊತ್ತಿದೆ. ನಾವೇನು ಪರದೇಶದಲ್ಲಿ ಇಲ್ಲ, ಟೆಕ್ನಾಲಜಿ ಗೊತ್ತಿಲ್ಲದೆ ಇರೋರು ಅನ್ನೋಕ್ಕೆ. ಸಕ್ಕರೆಯಿಂದ ಬರುವ ಮುಖ್ಯ ಕಾಯಿಲೆಗಳು ಕ್ಯಾನ್ಸರು, ಸಕ್ಕರೆ ಕಾಯಿಲೆ. ಈಗ ಪ್ಯಾಂಕ್ರಿಯಾಸ್ ಇದೆ ದೇಹದಲ್ಲಿ, ಮೇದೋಜೀರಕ ಗ್ರಂಥಿ ಅಂತ ಕರಿತೀವಿ. ಅದು ದಿನಕ್ಕೆ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಬೇಕು. ಅದಕ್ಕೆ ನೀವು ಸಕ್ಕರೆ ತಿಂದು ಅದಕ್ಕೆ ಜಾಸ್ತಿ ಕೆಲಸ ಮಾಡಿಸ್ಬಿಟ್ರಿ. ಸಣ್ಣ ಮಕ್ಕಳಲ್ಲಿ ಮೇದೋಜೀರಕ ಗ್ರಂಥಿ ಸಣ್ಣದೂ ಇರುತ್ತೆ, ಅದ್ರ ಕೆಪಾಸಿಟಿನೂ ಕಡಿಮೆ ಇರುತ್ತೆ. ಆದರೆ ತಿನ್ನಿಸೋ ಸಿಹಿ ಜಾಸ್ತಿ ಆಯಿತು. ತಿನ್ನಿಸೋ ಸಿಹಿ ಜಾಸ್ತಿ ಆದಾಗ ಅದನ್ನೆಲ್ಲ ಮೆಟಬಲೈಸ್ ಮಾಡಬೇಕು, ಇನ್ಸುಲಿನ್ ಬಿಡುಗಡೆ ಮಾಡಲೇಬೇಕದು. ಅವಾಗೇನಾಗತ್ತೆ, ಅದು ಸಣ್ಣ ಹುಡುಗರು ಒಂದು 10 ಕಿಲೋಮೀಟ್ರ್ ಓಡಿಸಿದ್ರೆ ಏನಾಗತ್ತೆ ಅವನ ಪರಿಸ್ಥಿತಿ, ದಣಿತಾರೆ. ಅದೇ ರೀತಿ ಮೇದೋಜೀರಕ ಗ್ರಂಥಿ ಕೂಡ ದಣಿಯುತ್ತೆ. ಚಿಕ್ಕ ವಯಸ್ಸಲ್ಲೇ ಪ್ರತಿ ದಿನ ದಣಿತಾ ಇರುತ್ತೆ ಅದು. ಹೌದು ಏನ್ರಿ, ಅದು ದಿನ ದಣಿದ್ರೆ ಅದು ಒಂದು 30 ವರ್ಷ ಬರೋದ್ರೊಳಗೆ ಸತ್ತೋಗ್ಬಿಡುತ್ತೆ. ಮೇದೋಜೀರಕ ಗ್ರಂಥಿ ಸತ್ತೋಯ್ತು, ಅವಾಗ ನಿಮಗೆ ಇನ್ಸುಲಿನ್ ಇಲ್ಲ ದೇಹದಲ್ಲಿ. ಅವಾಗ ನೀವು ಸಕ್ಕರೆ ತಿಂದ ಕೂಡಲೇ ಅದೆಲ್ಲ ರಕ್ತದಲ್ಲಿ ಬಂದ್ಬಿಡುತ್ತೆ. ಈಗ ಡಯಾಬಿಟಿಸ್ಸಿಗೆ ಕಾರಣ ಆಗುತ್ತೆ, ಥೈರಾಯ್ಡಿಗೆ ಕಾರಣ ಆಗುತ್ತೆ, ಆಮೇಲೆ ಹೃದಯದ ಕಾಯಿಲೆಗಳಿಗೆ ಕಾರಣ ಆಗುತ್ತೆ, ಆಮೇಲೆ ಹಲ್ಲಿನ ಸಮಸ್ಯೆಗಳಿಗೆ. ಮಕ್ಕಳಲ್ಲಿ ಇವತ್ತು ಹಲ್ಲಿನ ಸಮಸ್ಯೆ ಕಾಮನ್ನು, ಅದಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಆಮೇಲೆ ಸ್ಟೋನ್ಸ್ ಆಗುತ್ತೆ, ಆಮೇಲೆ ಆರ್ಥ್ರೈಟಿಸ್ ಆಗುತ್ತೆ, ಕೈಯೆಲ್ಲ ಹಿಂಗಾಗಿರುತ್ತೆ. ಆಮೇಲೆ ಸಕ್ಕರೆಯಿಂದಾಗಿ ನಮ್ಮ ಬ್ಲಡ್ಡು ದಪ್ಪ ಆಗತ್ತೆ. ಈಗ ನಾವೇನು ಮಾಡ್ತೀವಿ ಮನೆಯಲ್ಲಿ, ಬರೀ ನೀರು ನೋಡಿ, ನೀರಿಗೆ ಒಂದಿಷ್ಟು ಸಕ್ಕರೆ ಹಾಕ್ರಿ, ಆಣ ದಪ್ಪ ಇರುತ್ತೆ. ನಾವು ಸಕ್ಕರೆ ಜಾಸ್ತಿ ತಿಂದಷ್ಟು ಬ್ಲಡ್ ದಪ್ಪ ಆಗುತ್ತೆ. ಬ್ಲಡ್ ಥಿಕ್ ಆಯಿತು ಅಂತಂತಂದರೆ ಕ್ಲಾಟು, ಹಾರ್ಟ್ ಅಟ್ಯಾಕು ಕಾಮನ್ ಆಗಿಬಿಡುತ್ತೆ. ಅದಕ್ಕೆ ಈ ಥರದ ಎಲ್ಲ ಕಾಯಿಲೆಗಳಿಗೆ ಇವತ್ತು ಇಡೀ ಆಹಾರಗಳಲ್ಲಿ ಅತ್ಯಂತ ಕೆಟ್ಟ ವಸ್ತು ಯಾವುದು ಅಂತ ಕೇಳಿದರೆ ಅದು ಸಕ್ಕರೆ ಆಗಿದೆ ಇವತ್ತು.